ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕೋಟಿ ಆಫರ್ ಸಮರನೇ ಶುರುವಾಗಿದೆ. ಆಪರೇಷನ್ ಕಮಲದ ಬಗ್ಗೆ ಅಂತರ್ಯುದ್ಧ ಇದೀಗ ಶುರುವಾಗಿದೆ ಆಡಳಿತ ವಿಪಕ್ಷದ ನಡುವೆ. ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ಶುರುವಾಗಿರುವ ಕೋಟಿ ಆಫರ್ ಇದು ಅಂತರ್ಯುದ್ಧನೇ ಶುರು ಮಾಡಿದೆ. ಈ ಆಫರ್ ಸಿಎಂ ಸಿದ್ದರಾಮಯ್ಯ ಆಯ್ತು, ಈಗ ಶಾಸಕರ ಸರದಿ 50 ಕೋಟಿ ಅಲ್ಲವಂತೆ 100 ಕೋಟಿ ಅಂತ ರವಿ ಕಾಣಿಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋಟಿ ಆಫರ್ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕೋಟಿ ಆಫರ್ ಸಮರ ಶುರುವಾಗಿದೆ. ಆಪರೇಷನ್ ಕಮಲದ ಬಗ್ಗೆ ಅಂತರ್ಯುದ್ಧ ಶುರು. ಹುಡುಗಾಟ ಆಡೋಕ್ಕೆ ಇದೇನು ದೊಂಬರಾಟನ ಸುಳ್ಳು ಅಂತ ಯಾರೂ ಹೇಳಿಲ್ಲ. ಅವತ್ತು ಕೂಡ CM ಮತ್ತು DCM ಕೂಡ ಮಾತಾಡಿದರು. ಈಗ ಮಾತಾಡಿರೋರಿಗೆ ಯಾರ ಹತ್ರ ಬಂದಿದ್ರು, ಏನು ಬಂದಿದ್ರು, ಏನು ಆಫರ್ ಕೊಟ್ಟರು, ಎಲ್ಲಿ ಸ್ಪೀಕರ್ ಹಾಕಿದ್ರು, ಯಾವ ಏರ್ಪೋರ್ಟಲ್ಲಿ ಯಾರಿಗೆ ಮಾತಾಡಿದ್ರು, ಯಾವ ಹೋಟ್ಲಲ್ಲಿ ಕರೆದು ಯಾವ ಶಾಸಕರನ್ನ ಮಾತಾಡಿದ್ರು ಅಂತ ಮಾತಾಡಿರೋರ್ಗೂ ಗೊತ್ತು, ಮಾತಾಡ್ಸಿರೋರ್ಗೂ ಗೊತ್ತು. ಇದರಲ್ಲೇನಿದೆ ಸುಳ್ಳು ಸತ್ಯಗಳು. ಈ BJP ಅವರು ಇದನ್ನು ಬಿಡಬೇಕು. ಸರ್ಕಾರ ಬೀಳಿಸ್ತೀವಿ, ಶಾಸಕರನ್ನ ಖರೀದಿ ಮಾಡ್ತೀವಿ ಅಂತ ಯಾವ ಹಬ್ಬ ಶಾಸಕರು ಕೂಡ ಅವರ ಆಪರೇಷನ್ ಕಮಲದಲ್ಲಿ ಬೀಳೋದಿಲ್ಲ. ನಮ್ಮ ಹತ್ರ ಅದರ ಸಂಬಂಧಿಸಿದ ದಾಖಲೆಗಳಿದೆ. ಅದನ್ನು ಶೀಘ್ರದಲ್ಲೇ ಸೂಕ್ತ ಸಮಯದಲ್ಲಿ ಬಿಡುಗಡೆ ಮಾಡ್ತೀವಿ ಮೀಡಿಯಾ ಮುಂದೆ. ಈಗ ನಮ್ಮ ಕಿತ್ತೂರು MLA ಬಾಬುನಿಗೆ, ನಮ್ಮ ಚಿಕ್ಕಮಗಳೂರು MLA ತಮ್ಮಣ್ಣನಿಗೆ ಎಲ್ಲಿ ಮಾತಾಡ್ಸಿದ್ರು, ಯಾರು ಮಾತಾಡ್ಸಿದ್ರು ಅಂತ ಗೊತ್ತಲ್ವಾ ಅವ್ರಿಗೆ. ಈಗೇನಾಗಿದೆ, ಬಿಜೆಪಿಯವರು ಹಗರಣಗಳ ಮೇಲೆ ಹಗರಣ ಮೇಲೆ ಹಗರಣ ಆಚೆಗೆ ಬರ್ತಾ ಇದೆ. ಇದೆಲ್ಲ ಬಂದ್ಬಿಟ್ರೆ ನಾವು ಜೈಲಿಗೆ ಹೋಗ್ಬೇಕಾಗತ್ತಲ್ಲ ಅನ್ನೋ ಭಯ ಅವ್ರಿಗೆ. ಅದರಿಂದ ಸರ್ಕಾರ ಮಾಡಬೇಕು, ಹೇಗಾದರೂ ಮಾಡಬೇಕು. ಓದ್ ಗೌರ್ಮೆಂಟ್ನಲ್ಲಿ ಮಾಡಿದಂಥ ದುಡ್ಡು ಇದೆಯಲ್ಲ, ಆ ದುಡ್ಡಿಂದ ಈ ಸರ್ಕಾರನ ಬೀಳಿಸ್ಬಿಡ್ಬೇಕು. ಕೇಂದ್ರ ಸರ್ಕಾರದ ಹತ್ರ ಎಚ್ಚೆತ್ತವಾದ ದುಡ್ಡಿದೆ. ಅವ್ರ ಜೊತೆಗೆ ಈಗ ಜನತಾದಳದವರು ಸೇರ್ಕೊಂಡಿದ್ದಾರೆ. ಇವರಿಬ್ಬರು ಸೇರಿ ಈ ಸರ್ಕಾರ ತೆಗೆದು ಬಿಡಬೇಕು. ತೆಗಿಬೇಕಾದ್ರೆ ಎಷ್ಟು ಜನ ಬೇಕು? 50 ಜನ 60 ಜನ ಬೇಕು. ಅದಕ್ಕೆ ಏನು ಮಾಡಬೇಕು? ದಿನನಿತ್ಯ ಗಿರಾಕಿ ಹುಡುಕ್ತಿರೋ ಥರ ಏನು ಅಲ್ಲಿ ಇಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು. ಕಾಂಗ್ರೆಸ್ ಪಕ್ಷ ನಮಗೆ ಟಿಕೆಟ್ ಕೊಟ್ಟಿದೆ. ಯಾವೊಬ್ಬ ಶಾಸಕರು ಅವ್ರ ಬಲೆಗೆ ಬೀಳಲ್ಲ. 50 ಜನಕ್ಕೆ ಆಫರ್ ಕೊಟ್ಟಿದ್ರು. ನಿಮಗೆ 30 ಜನಕ್ಕೆ ಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾರೆ. ಅಯ್ಯೋ, ಅವ್ರ ಆಫರ್ಗಳು ನೋಡಿದ್ರೆ ನಾಳೆನೇ ಸಿಂಹಾಸನ ಮೇಲೆ ನಮಗೆ ಕೂರ್ಸೇ ಬಿಡ್ತಾರೆ. ಅವ್ರ ಆಫರ್ಗಳು ನಮ್ಗೆ ಏನು ಬೇಡ, ನಾವು ಸರ್ಕಾರ ಇದ್ರೆ ಸಾಕು ಅಂತಾರೆ. ನೀವುಗಳೇ ಎಲ್ಲ ತಗೊಂಬಿಡಿ ಬನ್ನಿ. ಸದ್ಯ 50 ಕೋಟಿ ಅಲ್ಲ 100 ಕೋಟಿ ಕೊಟ್ಟಿದ್ದಾರೆ. ಕೇಂದ್ರದ ಬಳಿ ಹಣ ಇದೆ, ಅದನ್ನ ತಂದು ಸುರಿತಾ ಇದ್ದಾರೆ. ಸರ್ಕಾರ ಕೆಡವಬೇಕು ಅನ್ನೋದು ಒಂದೇ ಅವರ ಉದ್ದೇಶ ಅಂತ ಹೇಳ್ತಾ ಇದ್ರು. ಜೊತೆಗೆ ಕಿತ್ತೂರು ಶಾಸಕನ ಮೇಲೆ ಏನು ಹೇಳಿಕೆಯನ್ನ ಕೊಟ್ರು ಅವರಂತೂ ಸದ್ಯಕ್ಕೆ ತಳ್ಳಿ ಹಾಕಿದ್ದಾರೆ. ಸದ್ಯಕ್ಕೆ ಯಾರು ಕೂಡ ನನ್ನನ್ನ ಸಂಪರ್ಕ ಮಾಡೋದಕ್ಕೆ ಬಂದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಕಿತ್ತೂರಿನ ಶಾಸಕ. ಸದ್ಯಕ್ಕಂತೂ ಯಾರೂ ನನ್ನ ಬಳಿ ಬಂದಿಲ್ಲ, ನನಗೆ ಯಾವುದೇ ಆಫರ್ ಕೂಡ ಕೊಟ್ಟಿಲ್ಲ, ನನ್ನನ್ನು ಯಾರೂ ಸಂಪರ್ಕ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯಿಂದ. ನನಗೆ ಯಾವುದೇ ಹಣದ ಆಫರ್ ಕೂಡ ಬರಲಿಲ್ಲ. ಹಿಂದೆ ಆಫರ್ ಬಂದಿತ್ತು, ಮುಖಂಡರ ಗಮನಕ್ಕೆ ನಾನು ತಂದಿದ್ದೆ. ಇದರಲ್ಲಿ ಬಿಜೆಪಿ ಅವರು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ ಅಂತ ಹೇಳಿದ್ದಾರೆ. ಹೊಸಬರು ಹಳಬರಿಗೆ ಬಿಜೆಪಿ ಅವರು ಟಚ್ ಮಾಡಿದ್ದಾರೆ. ಪ್ರಸಂಗ ಬಂದಾಗ ಯಾರು ಕರೆದಿದ್ದಾರೆ ಅಂತ ಹೇಳ್ತೀವಿ. ಸದ್ಯಕ್ಕಂತೂ ಯಾವುದೇ ಬಿಜೆಪಿ ನಾಯಕರು ನನ್ನನ್ನು ಸಂಪರ್ಕಿಸಿಲ್ಲ ಅಂತ ಬಾಬಾ ಸಾಹೇಬ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಿತ್ತೂರು ಶಾಸಕ. ನನಗೆ ಯಾವುದೇ ಆಫರ್ ಕೂಡ ಸದ್ಯ ಬಂದಿಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಾಣಿಗ ರವಿಯ ಹೇಳಿಕೆಯನ್ನ ಸೈಲೆಂಟ್ ಆಗಿ ತಳ್ಳಿ ಹಾಕಿದ್ದಾರೆ. ಇಲ್ಲ, ನನಗೆ ಯಾವುದೇ ಥರದ ಹಣದ ಆಫರ್ ಬಂದಿಲ್ಲ. ಬಟ್ ಲಾಂಗ್ ಬ್ಯಾಕ್ ಒಂದು ಇದು ಬಂದಿತ್ತು, ಸರ್ಕಾರ ಹಿಂಗೆ ಮಾಡೋಣ ಅಂತಂದ. ಬಟ್ ಅದನ್ನು ನಮ್ಮ ಹಿರಿಯ ಮುಖಂಡರ ಗಮನಕ್ಕೂ ತಗೊಂಡ್ಬಂದಿದ್ವಿ. ಅದ್ರ ಜೊತೆಗೆ ಈ ಆಫರ್ ಈಲ್ಡಾಗುವಂಥ ಬಹುತೇಕ ಯಾವುದೂ ಈ ಅಟೆಂಪ್ಟ್ದಾಗ ಫೇಲ್ ಆಗ್ತದೆ. ಡೇ ಬಿಗಿನಿಂಗ್ ಇವತ್ತಿನವರೆಗೂ ನಡೆದತ್ತೆ. ಬಟ್ ಅದರಲ್ಲಿ 100% ದೇ ವಿಲ್ ನಾಟ್ ಸಕ್ಸೀಡ್ ಇನ್ ದ್ಯಾಟ್. ಯಾಕಂದರೆ ಸುಮಾರು 136 ಜನ ನಾವು
ಸಿದ್ದರಾಮಯ್ಯನವ್ರ ಸರ್ಕಾರ ಬೆಂಬಲಿಸ್ಕೊಂತ ನಿಂತಿದ್ದು ಅಂದಾಗ ಎಲ್ಲೋ ಒಂದು 4 ಮಂದಿ ಬಳ್ಳಿ ಎಣಿಕೆ ಮೇಲೆ ಹೋಗೋದಿಲ್ಲ, ಹೋದರೂ ಕೂಡ ಏನೂ ಫರಕ್ ಆಗೋದಿಲ್ಲ. ಈ ನಿಮ್ಗೆ ಇಲ್ಲಿವರೆಗೆ ಲೋಕಲ್ದವ್ರ ಅಥವಾ ಯಾರು ಆಫರ್ ಮಾಡಿರ್ತಾರೆ ಬಿಜೆಪಿ ಸ್ಥಳೀಯ ನಾಯಕರ ಅಥವಾ ರಾಜ ನಾಯಕರು ಅದಾರ. ಏನಂತಂದ್ರೆ ಸರ್ ಏನು ಇದನ್ನು ಮಾಡೋಣ, ಈ ಪಾರ್ಟಿಗೆ ಇದನ್ನು ಮಾಡ್ಕೊಂಡು ಬರ್ರಿ ಅಂತ ಬೇಡ, ನಮ್ಗೆ ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದ್ದರಿಂದ ಒಂದು 5 ವರ್ಷ ಬಿಟ್ಬಿಟ್ರೆ 5 ವರ್ಷ ನೀವು ಅಪೋಸಿಷನ್ದಾಗ ಆರಾಮ್ ಕುಂಡ್ರಿ, ಮುಂದೆ ಜನ ಏನು ತೀರ್ಮಾನ ತೊಗೊಂಡಾಗ ಆಗ ಮಾಡೋಣ ಅಂತ, ನಿಮಗೆ ಅವಕಾಶ ಜನ ಕೊಟ್ಟಾಗ ನೀವು ಮಾಡೋಣಂತ ಅಂತ ಹೇಳಿದ್ವಿ. ಅದಾದ್ಮೇಲೆ ಮತ್ತೇನಾದ್ರು ಅಟೆಂಪ್ಟ್ ಮಾಡಿದ್ರೆ ಇಲ್ಲ, ಆಮೇಲೆ ನನಗೆ ಯಾರು ನನ್ನ ಸನಿಹಕ್ಕೆ ಬಂದಿಲ್ಲ. ಈಗ ರವಿ ಗಾಣಿಗ ಅವರು ಈ ವಿಷಯವನ್ನ ಅವನ್ನ ಕೇಳ್ಬೇಕಿಲ್ಲ, ಅವನನ್ನು ಮಾತಾಡಿಸ್ಬೇಕು. ನನಗೆ ಅವನು ಕೇಳಿದ್ರೆ ನಾ ಏನು ಆನ್ಸರ್, ವಾಟ್ ಶುಡ್ ಐ ಆನ್ಸರ್? ಹೌದಿಲ್ಲ, ಅವ್ರ ಕಡೆ ಆಡಿಯೋ ವಿಡಿಯೋ ಅದಾವ ಅಂತೇಳಿ ನಾವು ಮತ್ತೆ ರಿಲೀಸ್ ಮಾಡೋದ ಅವನು ಮಾಡ್ತಾರಂತ್ರಿ, ಹೊರಗೆ ಹಾಕ್ಬೇಕು. ಮತ್ತೆ ನಿಮ್ಮ ಹತ್ರ ಏನಾದ್ರು ಇದಾವ ಸರ್? ನನ್ನ ಹತ್ರ ಏನಿಲ್ಲ, ನಾ ಹಿಂಗೆ ಡೈರೆಕ್ಟ್ ಹೊಡಿದು ಅಂದ ನಮ್ಮಂತ. ಸರ್ಕಾರ ಅಸ್ಥಿರಗೊಳಿಸುವಂತದ್ದು ಬಿಜೆಪಿ ನಿರಂತರವಾಗಿ ಅದಾದ್ ಮಾಡತೈತಿ, ಅದು ಎಂದೂ ಸಕ್ಸಸ್ ಆಗೋದಿಲ್ಲ. ಇದ್ರ ಎಲ್ಲ ಸದ್ರೊಳಗೆ ಅದನ್ನು ಗಟ್ಟಿಯಾಗಿ ನಿಂದಿರ್ತಾರು ಎಲ್ಲ. MLA ಸಾರ್ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಕ್ಕಿಂತ ಕರೆಸ್ಬೇಕಾದವು, ಬಟ್ ಕೆಲವು ದಿವಸದಾಗೆಲ್ಲ ರೆಕ್ಟಿಫೈ ಆಗ್ತಾವೆ. ಈ ಬಿಜೆಪಿ ನಾಯಕರು ಇವತ್ತಿನವರೆಗೂ ಮಾಡ್ತಾ ಇದ್ರಂತ್ರಿ? ಡೆಫಿನೆಟ್ಲಿ ಅದು ನಿರಂತರ ಪ್ರಕ್ರಿಯೆ ಅದ. ಹೊಸಬ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರ ಅಥವಾ ಎಲ್ಲರೂ? ಎಲ್ಲ ಹೊಸಬ್ರನ್ನು ಮಾಡ್ತಾ ಇದ್ದಾರು, ಸೀನಿಯರ್ಸನ್ನು ಮಾಡ್ತಾ ಇದ್ದಾರೆ. ಹೊಸಬ್ರೆಲ್ಲ ಗೀಲ್ಡ್ ಹಾಕ್ಯವಂತ ಮಾಡ್ತಾರು, ಬಟ್ ಫರ್ಮ್ ಅದಾರ. ಹೊಸಬ್ರು ಅಷ್ಟು ಡೀಲಾಗಳಿಲ್ಲ ಈ ಸಲ. ಸಕ್ಸಸ್ ಆಗ್ತಾರಂತ ಡೆಫಿನೆಟ್ ಆಗೋದು. ಸರ್ ಇಷ್ಟೆಲ್ಲ ನಿಮ್ದು ಮೆಜಾರಿಟಿ ಇದ್ರು ಯಾಕೆ ಅವ್ರಿಗೆ ಏನು ಸಹನೆ ಆಗ್ತಾ ಇಲ್ಲ? ಸರಿ, ಅದು ಅಧಿಕಾರ ವ್ಯಾಮೋಹ ಐತ್ರಿ. ಮತ್ತು ಒಬ್ಬ ಸಣ್ಣವನಿಗೆ ಅದು ಎಂಜಾಯ್ ಮಾಡಿದವರು ಯೂಶುವಲ್ ಅದು ಕಾನ್ಸೆಪ್ಟ್. ಈ ವಿಚಾರವನ್ನ ನಿಮ್ಮ ಮೇಲವ್ರ ಗಮನಕ್ಕೆ ತಂದಿದ್ದೀರಿ ಸರ್? ಡೆಫಿನೆಟ್ಲಿ ವೆರಿ ನೆಕ್ಸ್ಟ್ ಡೇ ಅಬೌಟ್ ಇಟ್. ಸೊ ಅಂದರೆ ಸರ್ಕಾರಕ್ಕೆ ಏನೂ ಆಗಲ್ಲ ಏನೇನು ಯಾರು ಕರೆದಿದ್ರು ಏನಾದರೂ ಹೇಳ್ಬೋದಾ ಸರ್? ಅವ್ರಿಗೆ ಹೇಳಿದ್ದಾನೆ ಅಲ್ಲ, ಮುಂದೆ ಇದನ್ನ ಹೊರಗೆ ಹಾಕ್ಬೋದಾ? ಯಾರು ನಿಮ್ಮನ್ನು ಇನ್ವೈಟ್ ಮಾಡಿದ್ರು? ಇಲ್ಲ, ನಮ್ಮ ಲೀಡರ್ಸಿಗೆ ಹೇಳಿದ್ದೀನಿ, ಬಟ್ ನಾ ಪ್ರಸಂಗ ಬಂದಾಗ ನಾ ಹೇಳ್ತೇನೆ. ಗಾಣಿಗ ರವಿ ಕೊಟ್ಟಂತಹ ಆ ಒಂದು ಹೇಳಿಕೆ ಏನಿದೆ, ಕಿತ್ತೂರು ಶಾಸಕರನ್ನ ಕೂಡ ಕನೆಕ್ಟ್ ಮಾಡಿದ್ರು ಅವರು ಅಂತ ಹೇಳಿ. ಅದಕ್ಕೆ ಬಾಬಾ ಸಾಹೇಬ್ ಪಾಟೀಲ್ ಈಗ ಯಾವುದಿದೆ ಸಾಕ್ಷಿ ಅವ್ರು ಬಿಡುಗಡೆ ಮಾಡ್ಲಿ, ಆಡಿಯೋ ಏನಿದೆ ಅದನ್ನ ಬಿಡುಗಡೆ ಮಾಡ್ಲಿ ಅಂತ ಹೇಳಿ